ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಈ ಏನು ಇರಾನ್ನಲ್ಲಿ ಆಗಿರೋ ಘಟನೆ ಇದೆಯಲ್ಲ, ಹೇಳಿ ಸರ್. ಖಮೇನಿ ಅವ್ರದ್ದು ಅಮೆರಿಕ ಮಾಡಿರುವಂತ ಒಂದು ದಾಳಿ, ಆಗಿರುವಂತ ಹತ್ಯೆ, ಇದು ನೀವು ಫಸ್ಟ್ ಕೇಳಿದಾಗ ಏನು ಅನಿಸ್ತು ಸರ್ ತಮಗೆ? ಸರ್ ಬಹಳ ನಿಂದನೀಯ, ಬಹಳ ಖಂಡನೀಯ. ವಿಶ್ವದ ಅತಿ ದೊಡ್ಡ ಒಳ್ಳೆ ವಿಚಾರಕರು, ವಿಶ್ವ ಸೇವಕರು, ಕೇವಲ ಶಿಯಾ ಅಥವಾ ಮುಸ್ಲಿಂ ಧರ್ಮಕ್ಕೆ ಸೀಮಿತ ಅಲ್ಲ ಅವರು. ಇಡೀ ಮಾನವೀಯತೆ ಬಗ್ಗೆ ಅವರಿಗೆ ನೋವಿತ್ತು. ಇಡೀ ಮಾನವೀಯತೆಗಾಗಿ ಅವರು ಹೋರಾಟ ಮಾಡಿರೋರು. ಸುಮಾರು ಒಂದು 47 ವರ್ಷದ ಮುಂಚೆ ಇರಾನ್ ರಾಷ್ಟ್ರದಲ್ಲಿ ರಜಾ ಶಾ ಪಹ್ಲವಿ ಅವರ ತಂದೆ ಇದ್ರು, ಒಬ್ಬರು ಬಖ್ತಿಯಾರ್ ಶಾ ಅಂತ. ಹೌದು. ಅವ್ರ ಶಾಸನದಲ್ಲಿ ಇರಾನ್ ಒಂಥರ ವೆಸ್ಟರ್ನ್ ಕಲ್ಚರ್ನಾಗಿತ್ತು. ಮದ್ಯಪಾನ ಸೇವನೆ ಮಾಡೋದು, ಧೂಮಪಾನ ಸೇವನೆ ಮಾಡೋದು, ದರೋಡೆ ಜಾಸ್ತಿ, ಬಹಳಷ್ಟು ಅಪರಾಧಗಳು, ತೊಂದರೆಗಳಿತ್ತು. ಇರಾನ್ ಬಂದ್ಬಿಟ್ಟು ಒಂದು ಒಳ್ಳೆ ಸಂಸ್ಕೃತಿಯ ಭೂಮಿ ಅದು. ಪ್ರಾಚೀನ ಸಂಸ್ಕೃತಿಯನ್ನ ಹೊಂದಿರತಕ್ಕಂತ ಭೂಮಿ ಇರಾಕ್. ಅಲ್ಲಿ ಅನೇಕ ಶಾಸಕರು ಶಾಸನ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ಈ ರಜಾ ಶಾ ಪಹ್ಲವಿ ಅವರ ತಂದೆ ಇದ್ರಲ್ಲ, ಅವರು ವೆಸ್ಟರ್ನ್ ಕಲ್ಚರ್ ಇಂದ ಪ್ರಭಾವಿತ ಇದ್ರು. ಈ ಅಮೆರಿಕ, ಇಸ್ರಾಯಲ್ ಯಾವ ತರ ಅವ್ರಿಗೆ ಕೊಡ್ತಿರಲ್ಲ, ಆ ತರ ಅವ್ರು ಹೆಂಗ್ ಹೇಳೋಕ್ ಹೇಳ್ತಿದ್ರು. ಇರಾನ್ದಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ಪೆಟ್ರೋಲು, ಡೀಸೆಲ್ ಇದ್ಕೊಂಡು ಸಹ ಅಲ್ಲಿನ ಪ್ರಜೆಗೆ ತುಂಬಾ ಬಡತನ ಇತ್ತು. ಯಾಕಂದ್ರೆ ಅಲ್ಲಿ ಬಂದಿರತಕ್ಕಂಥ ನೈಸರ್ಗಿಕ ಮೈನ್ಸ್ ಇರಲಿ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಗ್ಯಾಸ್ ಇರಲಿ ಅಂತ ಒಂದು ಲಾಭ ಹೆಚ್ಚಾಗಿ ಅಮೆರಿಕ, ವೆಸ್ಟರ್ನ್ ರಾಷ್ಟ್ರಗಳು ಬಳಸ್ತಿದ್ರು. ಈಗ ಸುಮ್ಮನೆ ಸೀಮಿತ ಮಾತ್ರದಲ್ಲಿ ಇವ್ರು ಕೊಡ್ತಿದ್ರು. ಅದು ಬಹಳಷ್ಟು ತೊಂದರೆಗಳು ಅನುಭವಿಸಿದ್ರು ಇರಾನಿನ ಪ್ರಜೆ. ಆಗ ಸೈಯದ್ ಅಲಿ ಖಾಮೆನಿ ಅವರು, ಅವ್ರಿಗಿನ ಮುಂಚೆ ಆಯತುಲ್ಲಾ ಇಮಾಮ್ ಖುಮೇನಿ, ರೂಹುಲ್ಲಾ ಇಮಾಮ್ ಖುಮೇನಿ ಅವ್ರದ್ದು ಅವರು. ಇವರಿಬ್ಬರು ಹೋರಾಟ ಮಾಡಿದ್ರು. ಇಸ್ಲಾಮಿಕ್ ರೆವಲ್ಯೂಷನ್, ಇಸ್ಲಾಮಿಕ್ ಕ್ರಾಂತಿಗಾಗಿ ಹೋರಾಟ ಮಾಡಿದ್ರು. ಏನಂದ್ರೆ ನಮ್ಮ ರಾಷ್ಟ್ರದಲ್ಲಿ ಏನ್ ಬರ್ತಾ ಇದೆ, ನಮ್ಗೆ ನಿಸರ್ಗ ಏನ್ ಕೊಟ್ಟಿದೆ, ನಮ್ಗೆ ಏನಷ್ಟು ಮೈನಿಂಗ್ಸ್ ಇದಲ್ಲ, ಅದನ್ನ ನಾವು ನಮ್ಮ ರಾಷ್ಟ್ರದಲ್ಲಿ ಇರಬೇಕು, ಬೇರೆಯವರು ವೆಸ್ಟರ್ನ್ ದವ್ರು ಬಂದು ಯಾಕೆ ಆಕ್ಯುಪೈ ಮಾಡ್ಬೇಕಿದು ಅಂತೇಳಿ ಒಂದು ಕ್ರಾಂತಿಯನ್ನ ತಂದ್ರು. ಸುಮಾರು ಒಂದು 3 ಲಕ್ಷ ಜನ ಪ್ರಾಣ ಕೊಟ್ಟಿದ್ದಾರೆ ಸರ್ ಇಸ್ಲಾಮಿಕ್ ಕ್ರಾಂತಿಗಾಗಿ. ಈ ರಜಾ ಶಾ ಪಹ್ಲವಿ ಅವ್ರ ತಂದೆಯವರ ಸರ್ಕಾರದ ವಿರುದ್ಧ ಹೋರಾಟವನ್ನು ಜಾಸ್ತಿ ಹೋರಾಟ ಮಾಡಿದ್ರು. ಆಗಿನ ಕಾಲದಲ್ಲಿ ಸುಮಾರು 17 ವರ್ಷ ಜೈಲಿನಾಗಿದ್ರು ಆಯತುಲ್ಲಾ ಇಮಾಮ್ ಖುಮೇನಿ ಅವರು. ಈಗ ಇಮಾಮ್ ಖುಮೇನಿ ಅವರೊಂದು ಘೋಷಣೆ ಮಾಡಿದ್ರು, ಬಹಳ ಹತ್ತಿರದಲ್ಲಿ ನಮ್ಮ ಇರಾನ್ ರಾಷ್ಟ್ರಕ್ಕೆ ಒಳ್ಳೆ ಒಂದು ಕ್ರಾಂತಿ ಒಂದು ಬರ್ತಾ ಇದೆ ಅಂತ ಘೋಷಣೆ ಮಾಡಿದ್ರು. ಆಗ ಅಮೆರಿಕದಲ್ಲಿರ್ತಕ್ಕಂಥ ಸರ್ಕಾರ ಕೇಳ್ತು, ಹೆಂಗಪ್ಪ ನಿಮ್ಮಲ್ಲಿ ಸೈನ್ಯ ಇಲ್ಲ, ಡಿಫೆನ್ಸ್ ಇಲ್ಲ, ದುಡ್ಡಿಲ್ಲ, ಅಧಿಕಾರ ಇಲ್ಲ, ಹೆಂಗಪ್ಪ ಅದಾಗುತ್ತೆ, ಹೆಂಗಪ್ಪ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ರು. ಅವಾಗ ಖುಮೇನಿ ಅವರು ಉತ್ತರ ಕೊಟ್ರು, ಒಳ್ಳೆ ಅದ್ಭುತ ಪ್ರಶ್ನೆ, ಒಂದು ಉತ್ತರ ಕೊಟ್ರು. ನಮ್ಮ ಸೈನಿಕರು ತಮ್ಮ ತಾಯಿಗಳ ಜೊತೆ ಹಾಲು ಕುಡ್ತಾ ಇದೆ, ಆ ಸೈನ್ಯನೇ ಬಂದು ಇರಾಕ್ವನ್ನ ಒಳ್ಳೆ ಕ್ರಾಂತಿ ತರುತ್ತೆ ಅಂತ ಖುಮೇನಿ ಅವರು ಹೇಳಿದಾಗ 1979ರಲ್ಲಿ ಖುಮೇನಿ ಅವರನ್ನ ಪ್ಯಾರಿಸ್ ಇಂದ ತೆಹರಾನ್ಗೆ ಬಂದ್ರು. ಆಗ ಈ ಶಾ ವಿರುದ್ಧದ ಅಲೆ ಇತ್ತು. ಶಾ ಅಮೆರಿಕಾಗೆ ಹೊರಬಿಟ್ಟ. ಯಾರು? ರಜಾ ಶಾ ಪಹ್ಲವಿ ಅವರ ತಂದೆ. ಇವ್ರ ಫ್ಯಾಮಿಲಿ ಸಮೇತ ಹೊರಟೋಗ್ಬಿಟ್ರು ದೇಶ ಬಿಟ್ಟು. ಆವಾಗ ಒಳ್ಳೆ ಒಂದು ಕ್ರಾಂತಿಯನ್ನ ಬಂತು. ಇಮಾಮ್ ಖುಮೇನಿ ಅವರು, ಖಾಮೆನಿಗಿನ ಮುಂಚಿತಲ್ಲ, ಇಮಾಮ್ ಖುಮೇನಿ, ಮೂಸವಿ ಖುಮೇನಿ ಅವರು ಬಂದ ತಕ್ಷಣನೇ, ಅಧಿಕಾರಕ್ಕೆ ಬಂದ ತಕ್ಷಣನೇ ತಂಬಾಕು ಬೆಳೆಯೋದು ನಿಷೇಧ ಅಂತ ಒಂದು ತತ್ವ ಕೊಟ್ಟರು. ತಂಬಾಕು ಬೆಳಿಬಾರ್ದು, ಇದರಿಂದ ಹಾನಿಕರ ಆಗುತ್ತೆ ಅಂತೇಳಿ ಒಂದೇ ಒಂದು ಘೋಷಣೆಗೆ ಇಡೀ ಪ್ರಜೆನೆ ಸುಟ್ಟು ಬಿಡ್ತು. ಎಲ್ಲಿ ತಂಬಾಕು ಬೆಳೀತಲ್ಲ ಸರ್, ಆ ಬೆಳೆನೇ ಸುಟ್ಟು ಬಿಡ್ತು ಬೇಡ ಅಂತೇಳಿ.
ಆಗ ಅವ್ರ ಜೊತೆ ಸರ್ವೋಚ್ಚ ಅಧಿಕಾರಿ ಜೊತೆ ಇವರು 2ನೇ ಅಧಿಕಾರಿ ಬಂದು ಆಯತುಲ್ಲಾ ಅಲಿ ಖಾಮೆನಿ ಅವರು ಇವರ ಉತ್ತರಾಧಿಕಾರಿ ಅಂತ ಮೊದಲೇ ಘೋಷಣೆ ಆಗಿತ್ತು. ಖುಮೇನಿ ನಂತರ ಯಾರಾಗಬೇಕು ಅಂದ್ರೆ ಒಳ್ಳೆ ಆಪ್ತ, ಇಮಾಮ್ ಖುಮೇನಿ ಅವರಿಗೆ ಅಲಿ ಖಾಮೆನಿ ಒಳ್ಳೆ ಆಪ್ತ. ಇವರು ಬಹಳ ಸರಳ ಜೀವಿ. ಈಗ ಒಂದು ರಾಷ್ಟ್ರದ ಒಂದು ರಾಜ್ಯ ಅಥವಾ ಒಂದು ರಾಷ್ಟ್ರಪತಿ, ಒಂದು ಪ್ರಧಾನಿ ಬಂಗ್ಲೆ ಹೆಂಗಿರುತ್ತೆ ಸರ್, ಐಷಾರಾಮಿ ಜೀವನ ಮಾಡ್ತಾರೆ. ಅವರ ಮನೆ ನಿಜವಾಗ್ಲೂ ನೋಡಿ ಬಹಳ ಸರಳತೆ, ಬಹಳ ಸರಳ ಜೀವಿ, ಸರಳ ಶೈಲಿ ಹೊಂದಿರತಕ್ಕಂತ ಒಂದು ಮಹಾನ್ ವ್ಯಕ್ತಿ. ಅವ್ರು ನೋಡಿದ್ರೆ ದೇವರನೆಗೆ ಒಂದು ದೇವರದ ಅವತಾರ ಕಾಣುತ್ತೆ ಅವ್ರ ಕಣ್ಣಲ್ಲಿ, ಅವರ ಅವತಾರದಲ್ಲಿ ನೋಡಿದ್ರೆ ನನಗನ್ಸುತ್ತೆ ಒಂದು ದೇವರ ಅವತಾರ ತರ ಅವನ್ನ ಹೊಂದಿರತಕ್ಕಂತ ಸನ್ಮಾನ್ಯ ಆಯತುಲ್ಲಾ ಇಮಾಮ್ ಖಾಮೆನಿ ಅವರು. ಅವರು ಸುಮಾರು ಒಳ್ಳೆ ಒಂದು ಕಾನೂನುಗಳು ತಂದು ಇರಾಕ್ನಲ್ಲಿ ಪರ್ದಾ, ಇಸ್ಲಾಮಿನ ಪ್ರಥಮ ಧಾರ್ಮಿಕ ಪ್ರಥಮ ಒಂದು ಈ ಕಾನೂನು ಅಂದ್ರೆ ಪರ್ದಾ. ಹೆಣ್ಣು ಪರ್ದಲ್ಲಿ ಇರ್ಬೇಕು, ಹೆಣ್ಣು ಮನೆಯಲ್ಲಿ ಏನು ಒಳ್ಳೆ ಒಂದು ವಿದ್ಯಾಭ್ಯಾಸ ಆಗ್ಲಿ, ಕೆಲಸ ಆಗ್ಲಿ, ವ್ಯಾಸಂಗ ಆಗ್ಲಿ ಮನೆಯಲ್ಲಿ ಮಾಡಬೇಕು. ಗಂಡು ಅವರು ಕೂಡ ಓದ್ಬೇಕು, ಹೆಣ್ಣು ಕೂಡ ಓದ್ಬೇಕು, ಸಾಮಾನ್ಯತೆ ಇರಬೇಕು, ಅಂದ್ರೆ ಪರ್ದೆಯಲ್ಲಿ ಶರಿಯಾದಲ್ಲಿ ಇರ್ಬೇಕು ಅಂತೇಳಿ ಬಹಳಷ್ಟು ಕಾನೂನುಗಳು ತಂದ್ರು. ತೀರಾ ಬರ್ತನಲ್ಲಿ ತೊಡಗಿರ್ತಕ್ಕಂಥ ಇರಾನು ಒಂದು ಕಣ್ ಬಿಡ್ತು, ಒಂದು ಹೆಜ್ಜೆ ಆರ್ಥಿಕ ಸ್ಥಿತಿಯಲ್ಲಿ, ವಿದ್ಯಾಭ್ಯಾಸದ ಅರ್ಥಿಯಲ್ಲಿ, ವೈಜ್ಞಾನಿಕದಲ್ಲಿ ಮುಂದೆ ಬರ್ತಾ ಸುಮಾರು ಒಂದು 47 ವರ್ಷಗಳಿಂದ ಆ ಕ್ರಾಂತಿ ನಿಜವಾಗಲೂ ಬೇರೆ ರಾಷ್ಟ್ರಗಳಿಗೆ, ಬೇರೆ ಬಡ ರಾಷ್ಟ್ರಗಳಿಗೆ ಒಂದು ನಮೂನೆ ಇತ್ತು. ಮಾದರಿ ಅಂತಾರಲ್ಲ ನಾವು, ಒಂದು ಮಾದರಿ ಆಗಿತ್ತು ಸರ್. ನಿಜವಾಗಲೂ ನಾವು ಈ ರಾತ್ರಿ ಈ ಒಂದು ವಾರ್ತೆಯನ್ನು ಕೇಳಿದಾಗ ನಾನು, ನಮ್ಮ ಊರ್ದವರು ಬಹಳ ಭಾವುಕರಾಗಿದ್ದೀವಿ, ಬಹಳ ದುಃಖದ ಸಂಗತಿಯಲ್ಲಿದ್ದೀವಿ ನಾವು. ನಿಜವಾಗಲೂ ಇದೆಲ್ಲ ಆಗ್ಬಾರ್ದಾಗಿತ್ತು. ಅಲ್ಲ, ಇಲ್ಲಿರುವ ಸರಿ, ಅಲಿಪುರದ ಏನು ಇಲ್ಲಿರುವಂತ ಶಿಯಾ ಮುಸಲ್ಮಾನರು ಅಲ್ಲಿಂದ ಬಂದವರ, ಹೇಗೆ ನಿಮಗೂ ಅಲಿ ಖಮೇನಿ ಅವ್ರಿಗೂ ಯಾವ ರೀತಿ ಸಂಬಂಧ? ಈಗ ಪ್ರಾಚೀನ ಸಂಸ್ಕೃತಿ ಪ್ರಕಾರ ಹೋದ್ರೆ ಅವ್ರ ಹೆಸರು ಬಂದ್ಬಿಟ್ಟು ಸೈಯದ್ ಅಲಿ ಹುಸೇನಿ ಖಾಮಿನೈ ಅಂತ. ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಅವರ ಅಳಿಯಾದ ಹಜರತ್ ಅಲಿರವರ ಬುಡಕಟ್ಟದಲ್ಲಿ ಬಂದಿರತಕ್ಕಂತ ಶಾಖೆ ಅವರು. ಹೌದಾ? ಅದರಲ್ಲಿ ಇಮಾಮ್ ಹಜರತ್ ಅಲಿ ಅವರಿಗೆ ಒಂದಿಬ್ರು ಗಂಡು ಮಕ್ಕಳಿದ್ರು. ದೊಡ್ಡವ್ರು ಬಂದ್ಬಿಟ್ಟು ಇಮಾಮ್ ಹಸನ್ ಅಂತ, ಎರಡನೇ ಬಂದು ಇಮಾಮ್ ಹುಸೇನ್ ಅಂತ. ಅವರ ಒಬ್ಬ ಪುತ್ರ ಹುಸೇನಿ ಅಂತ ಅಲ್ಲ, ಹುಸೇನ್ ಅವರ ಪುತ್ರ ಅಲಿ ಅಂತ ಇರೋರು ಅವ್ರ ಬುಡಕಟ್ಟಿಗೆ ಬಂದಿರೋ ಜನಾಂಗ ಅವರು. ಹೇಳ್ಬೇಕಂದ್ರೆ ಬಹಳ ನಂಟು ಇದೆ. ಪ್ರವಾದಿ ಮೊಹಮ್ಮದರ ಕುಟುಂಬದ ತಲೆಮಾರಲ್ಲಿ ಬರೋರು. ನಮ್ಮೂರಲ್ಲಿ ಕೂಡ ಸೈಯದ್ ಅಂತಾರಲ್ಲ, ಸೈಯದ್ ಸಾದಾತ್ ಅಂತಾರಲ್ಲ, ಹುಸೇನಿ ಸಾದಾತ್ ಅಂದ್ರೆ ಬಹಳಷ್ಟು ಸಾದಾತ್ ನಮ್ಮ ಊರಲ್ಲಿ ಇದ್ದಾರೆ. ಇಲ್ಲಿ ಖಾಮೆನಿ ಅವರ ಕುಟುಂಬದವರು ಇದ್ದಾರೆ. ನಮ್ಮ ಮನಸ್ಥಿತಿ ಹೆಂಗಂದ್ರೆ, ನಾವು ಇಂಡಿಯನ್ಸ್, ನಮ್ಮ ರಾಷ್ಟ್ರ ಇಂಡಿಯಾ, ನಮ್ಮ ಪ್ರಾಣ ಇಂಡಿಯಾ. ಈ ಭೂಮಿಯಲ್ಲಿ ಹುಟ್ಟಿದ್ದೀವಿ, ಈ ಭೂಮಿಗಾಗಿ ಹೋರಾಡ್ತೀವಿ, ಈ ಭೂಮಿಯಲ್ಲಿನೇ ಸೇವೆ ಸಲ್ಲಿಸ್ತೀವಿ, ಸತ್ರು ಕೂಡ ಈ ಭೂಮಿಯಲ್ಲಿನೇ ಮಣ್ಣಾಗ್ತೀವಿ, ಮಣ್ಣಲ್ಲಿ ಮಣ್ಣಾಗ್ತೀವಿ. ನಮ್ಮ ಮನಸ್ಥಿತಿ ಹೆಂಗಂದ್ರೆ, ಒಬ್ಬ ಮನುಷ್ಯಾಗಿ ಇನ್ನೊಂದು ಮನುಷ್ಯನಿಗೆ ತೊಂದರೆ ಕೊಡಬಾರ್ದು. ಇದು ಇಮಾಮ್ ಹುಸೇನ್ ಅವ್ರ ಹೇಳಿಕೆ ಇದು. ಅಂದ್ರೆ ಒಂದಿನ ಹುಟ್ಟಬೇಕು ಮನುಷ್ಯ, ಒಂದಿನ ಸಾಯ್ಬೇಕು. ಆ ಮನುಷ್ಯನ ಹಿಂದೆ ಒಳ್ಳೆ ಇತಿಹಾಸ ಇರಬೇಕು. ಅನ್ಯಾಯದ ವಿರುದ್ಧ, ಸುಳ್ಳಿನ ವಿರುದ್ಧ, ಬರಬರತೆಯ ವಿರುದ್ಧ, ಕೊಲೆಯ ವಿರುದ್ಧ, ಬರಬರತೆಯ ವಿರುದ್ಧ ಹೋಗ್ಬೇಕು ನಾವು ಶಿಯಾ ಸಮುದಾಯದಲ್ಲಿರೋದು. ಇಲ್ಲಿ ಖಮೇನಿ ಅವರು ಇಲ್ಲಿಗೆ ಬಂದಿದ್ರು, ಖಮೇನಿ ಅವರು ಅಂತ ಸುಮಾರು ಒಂದು 35 ವರ್ಷ ಮುಂಚೆ ನಾವು ಅಲಿಪುರಕ್ಕೆ ಬಂದಿದ್ರು ಸರ್ ಅವರು. ಖಮೇನಿ ಅವರು ಇಲ್ಲಿಗೆ ಬಂದಿದ್ರು. ಬಹಳ ಅದ್ದೂರಿಯಾಗಿ ಅವರು ಮಾಡಿದ್ರು, ವೆಲ್ಕಮ್ ಮಾಡಿದ್ರು, ಅವ್ರಿಗೆ ಸ್ವಾಗತ ಮಾಡಿದ್ರು. ಈ ಜನ ಮೂರಲ್ಲವರು ಒಳ್ಳೆ ಸ್ವಾಗತ ಮಾಡಿದ್ರು ಅದ್ದೂರಿಯಾಗಿ. ಅವರು ಕೂಡ ಹೇಳಿದ್ರು, ನನ್ಗೆ ನಿಜವಾಗಲೂ ಇಂಡಿಯಾ ಅಂದ್ರೆ ಬಹಳ ಪ್ರೀತಿ ಇದೆ, ಪ್ರೇಮ ಇದೆ. ನಾನು ನೋಡ್ತಾ ಇದ್ರೆ ನಾನು ತೆಹರಾನ್ನಾಗಿ ಹೆಂಗಿದ್ದೀನಿ ಆ ತರ ನಾವು ನೋಡಿದ್ದೀರ. ನಮ್ಗೆ ಒಳ್ಳೆಯರು ನೀವೆಲ್ಲ. ನಿಮ್ಮ ಮನಸ್ಥಿತಿ, ನಿಮ್ಮ ಮಾತುಗಳು, ನಿಮ್ಮ ವಿಚಾರಗಳನ್ನ ನೋಡಿದ್ರೆ ನಿಜವಾಗ್ಲೂ ನನಗೆ ಮನಸಾರ ಬಹಳ ಪ್ರೀತಿ, ಛಲ ಅಂತ ಬರುತ್ತೆ ಅಂತ ಹೇಳ್ತಿದ್ರು ಅವ್ನ ಭಾಷಣದಲ್ಲಿ.
ನನಗಾಗ ವಯಸ್ಸು ಸುಮಾರು ಒಂದು 8 ವರ್ಷ ವಯಸ್ಸು ನನಗೆ. ಓ, ನನಗೆ 8 ವರ್ಷ ವಯಸ್ಸು, ಈಗ ನಂಗೆ 50 ವರ್ಷ. 42 ಇಯರ್ಸ್ ಅವರು ಬಂದಿರೋದು. ಬಹಳ ಒಳ್ಳೆ ಮನುಷ್ಯ ಸರ್. ನೀವೇನಾದ್ರೂ ಇರಾನ್ಗೆ ಹೋಗಿದ್ರಾ ಯಾವಾಗ್ಲಾದ್ರು? ನಾನು ಸದ್ಯಕ್ಕೆ ಬೇಸಾಯಲ್ಲಿ ಇರ್ತಕ್ಕಂಥ ನಾನು ಬೇಸಾಯಗಾರ. ಸಣ್ಣ ಪುಟ್ಟವಾಗಿ ನಾನು ಇಟ್ಟಿಗೆ ಕಾರ್ಖಾನೆ ಓಡಿಸ್ತಾ ಇದ್ದೀನಿ. ನಾನು ಇದಕ್ಕಿಂತ ಮುಂಚೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೆ 5 ವರ್ಷ. ನಮ್ಮ 3ನೇ ಬ್ಲಾಕ್ ಇಂದ ಮೆಂಬರ್ ಆಗಿದ್ದೆ. ನನಗೆ ಸ್ವಲ್ಪ ಇತಿಹಾಸದ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ, ಕನ್ನಡ ನುಡಿ ಬಗ್ಗೆ ನನಗೆ ಬಹಳ ಹೆಮ್ಮೆ, ಪ್ರೀತಿ ಇದೆ. ನನಗೆ ಕನ್ನಡ ನಾಡು ಭಾಷೆ ಅಲ್ಲ, ನನಗೆ ಮಾತೃಭಾಷೆ ಅಂತ ನಾನು ಅನ್ಸ್ಕೊಳ್ತೀನಿ. ಕನ್ನಡ ಭಾಷೆ ನನಗೆ ಮೊದಲು, ಕನ್ನಡ ಫಸ್ಟ್. ನನಗೆ ಕನ್ನಡ ಬಗ್ಗೆ ಬಹಳ ಕಾಳಜಿ ಇದೆ, ಪ್ರೀತಿ ಇದೆ. ಅವರ ಇತಿಹಾಸಗಳು ಓದ್ಬೇಕಂದ್ರೆ ಬಹಳ ನನಗೆ ಇಷ್ಟ ಜಾಸ್ತಿ ಇದೆ. ನಾನು ಸುಮಾರು ಒಂದು 24 ಗಂಟೆ ಟೈಮ್ನಲ್ಲಿ 1 ಗಂಟೆ ಆದ್ರೂ ನಾನು ಅಧ್ಯಯನ ಮಾಡ್ತೀನಿ. ಪೊಲಿಟಿಕಲ್ ಸೈನ್ಸ್ ಆಗಲಿ, ಪ್ರಪಂಚದ ಯಾವುದೋ ಒಂದು ವಿದ್ಯಾಭ್ಯಾಸ ಇರಲಿ, ನಾನು ವ್ಯಾಸಂಗ ಮಾಡಬೇಕಂದ್ರೆ ಬಹಳ ಇಷ್ಟ ಇದೆ. ಎಲ್ಲರ ಬಗ್ಗೆ ತಿಳ್ಕೊಬೇಕು ನಾನು ಸರ್. ಒಂದೇ ಅಲ್ಲ, ನಮ್ಮ ಮುಸ್ಲಿಂ ಧರ್ಮ ಅಂತಲ್ಲ, ಹಿಂದೂ ಧರ್ಮಗಳ ಬಗ್ಗೆ, ಆ ಗ್ರಂಥಗಳು, ಮಹಾಭಾರತ, ರಾಮಾಯಣ, ಭಗವದ್ಗೀತಾ, ರಾಮಚರಿತ್ ಮಾನಸ್, ಅದ್ರ ಬಗ್ಗೆ, ಬೈಬಲ್ ಬಗ್ಗೆ, ಜೂಸ್ ಅವರ ತರಾಬ್ಲಸ್ ಬಗ್ಗೆ, ಬಹಳ ಧರ್ಮಗಳ ಬಗ್ಗೆ ತಿಳ್ಕೊಬೇಕಂತ ನಂಗೆ ಬಹಳ ಇಷ್ಟ ಇದೆ. ಧರ್ಮ ಪಾಲನೆ, ಯಾವ ಧರ್ಮ ಪಾಲನೆ ಮಾಡಿ ಅದು ನಮ್ಗೆ ನೀವು ಸೇರ್ತಕ್ಕಂಥದ್ದು. ಬಟ್ ಎಲ್ಲಾ ಸರ್ವ ಧರ್ಮಗಳ ಬಗ್ಗೆ ನಾವು ತಿಳ್ಕೊಬೇಕು. ನನಗೆ 4 ಧರ್ಮಗಳದ ಒಳ್ಳೆ ಒಳ್ಳೆ ವಿಚಾರಗಳನ್ನ ಅಳವಡಿಸಿದೆ ನನ್ನ ಜೀವನದಾಗೆ. ನನ್ನ ಜೀವನ ಶೈಲಿಯಾಗೆ ಎಲ್ಲಾ ಧರ್ಮದ ಒಳ್ಳೆ ಒಳ್ಳೆ 1-2-3 ಗ್ರಂಥಗಳು, 2-3 ವಿಚಾರಗಳನ್ನ ನಾನು ನನ್ನ ಜೀವನ ಶೈಲಿಯಾಗಿ ನಾನು ಇಟ್ಕೊಂಡಿದ್ದೀನಿ. ಒಳ್ಳೇದು ಸರ್, ತುಂಬಾ ವಿಶೇಷ. ಇದು ನಿಮಗೆ ಏನು ಅಲ್ಲಿನ ಕಲ್ಚರ್ ಅನ್ನ ಕೂಡ ನೀವು ಗಮನಿಸಿರ್ತೀರಾ. ಇರಾನ್ ಕಲ್ಚರ್ ಇರ್ಬೋದು, ಈಗ ಖಮೇನಿ ಅವರು ಬೆಳೆಸಿದಂತ ಒಂದು ಕಲ್ಚರ್, ಆ ದೇಶದ ಬೆಳವಣಿಗೆ, ಇದನ್ನ ನೋಡಿದಾಗ ನೀವು ಈಗ ಸಂಪೂರ್ಣ ಅದು ಕುಸಿದು ಹೋಗುತ್ತೆ, ಮುಂದೆ ಯಾವ ಸ್ಥಿತಿಗೆ ಹೋಗ್ಬೋದು ಇರಾನ್ ಅನ್ಸುತ್ತೆ ಈ ದಾಳಿ ಇದಾದ್ಮೇಲೆ, ಈ ಖಮೇನಿ ಅವರು ಏನು ತೀರ್ಕೊಂಡ್ಮೇಲೆ ಮುಂದೆ ಏನಾಗಬಹುದು ಅಂತ ಯೋಚನೆ, ಅಂದಾಜ್ ಮಾಡ್ತಾ ಇದ್ದೀರಾ? ಸರ್ ಸದ್ಯಕ್ಕೆ ಹೇಳಕ್ಕಾಗಲ್ಲ. ನಮ್ಗಂತೂ ನಂಬಿಕೆ ಇದೆ, ಖಮೇನಿ ಸತ್ತಿರೋದು ಅವ್ರ ವಿಚಾರ ಸತ್ತಿಲ್ಲ. ಖಮೇನಿ ಅಂದ್ರೆ ವ್ಯಕ್ತಿ ಅಲ್ಲ, ಖಮೇನಿ ಅಂದ್ರೆ ಒಳ್ಳೆ ವಿಚಾರ ಅದು. ಅವರು ಸುಮಾರು ಒಂದು 6 ತಿಂಗಳ ಮುಂಚೆ ಹೇಳಿದ್ರು ಸ್ಪೀಚ್ ನಲ್ಲಿ, ನಾನು ಇರ್ತೀನೋ ಇರಲ್ಲೋ, ನನ್ನ ಪ್ರಾಣದ, ನನ್ನ ದೇಹದ ಬೆಲೆ ಇಲ್ಲ, ನನಗೆ ವಯಸ್ಸು ಪೂರ ಆಗಿದೆ, ನನಗೆ ಇರಾನ್ ಇರಬೇಕು, ಇರಾನ್ನ ಪ್ರಜಾಪ್ರಭುತ್ವ ಇರಬೇಕು, ಇರಾನ್ನ ಜನ ಇರಬೇಕು, ಇರಾನ್ನ ಇತಿಹಾಸ ಇರಬೇಕು ಅಂತ ಅವ್ರು ಹೇಳ್ತೀವಿ. ಸರ್ ಒಳ್ಳೇದೇ ಆಗುತ್ತೆ ಸರ್, ನನಗೆ ಒಳ್ಳೆ ನಂಬಿಕೆ ಇದೆ. ಸತ್ತಿದ್ದಾರೆ ಖಮೇನಿ ಅವರು, ಸ್ವರ್ಗ ಸೇರಿದ್ದಾರೆ. ಅವ್ರ ವಿಚಾರ ಇನ್ನ ಉಳಿದಿದೆ, ನೋಡ್ಬೇಕು ಸರ್, ಒಳ್ಳೆ ವಿಚಾರ ಇರಬೇಕು. ಅಲ್ಲ, ಮುಂದೆ ಯಾರು ಲೀಡ್ ಮಾಡ್ತಾರೆ ಅನ್ಸುತ್ತೆ? ಈಗ ರೆಜಾ ಪಹಲವಿ ಅವ್ರದ್ದು ಮತ್ತೆ ಅಮೆರಿಕಾದಿಂದ ಅವರು ಮತ್ತೆ ಏನು ಇರಾನ್ ಸಂಪೂರ್ಣ ಮಾರ್ಬಿಟ್ರೆ, ಅಂದ್ರೆ ಅಲ್ಲಿನ ಏನು ನೈಸರ್ಗಿಕ ಸಂಪನ್ಮೂಲಗಳೆಲ್ಲ ಮಾರೋದ್ಕಿಂತ ಇಲ್ಲಿ ಯಾರು ಅದನ್ನ ವಿರೋಧಿಸಿ, ಯಾರು ಅಮೆರಿಕಾಗ್ ಸೆಡ್ ಹೊಡೆದು ಯಾರು ಬಂದ್ರೆ ಒಳ್ಳೇದು, ಯಾರು ಮತ್ತೆ ಇರಾನ್ನ ಮುಂದುವರಿಸುತ್ತೆ? ನನ್ಗೆ ಅನ್ಸುತ್ತೆ ಇದೇ ರೆವಲ್ಯೂಷನ್, ಇದೇ ಇರಾನಿನ ಕ್ರಾಂತಿ ಮುಂದುವರಬೇಕು. ಈಗ ಉದಾಹರಣೆ ಬೇಕಾದಷ್ಟು ರಾಷ್ಟ್ರಗಳಿವೆ ಸರ್. ಈಗ ಅಮೆರಿಕ ಅಫ್ಘಾನಿಸ್ತಾನದ ದಾಳಿ ಮಾಡಿದ್ರು, ಅಲ್ಲೇನಿದೆ ಪರಿಸ್ಥಿತಿ? ಊಟ ಇಲ್ಲ, ತಿಂಡಿ ಇಲ್ಲ, ವ್ಯವಸ್ಥೆ ಇಲ್ಲ, ವಿದ್ಯಾಭ್ಯಾಸ ಇಲ್ಲ, ಯಾವ್ದೊಂದು ಸ್ಕೂಲ್ ಇಲ್ಲ, ಒಂದು ಕಾಲೇಜ್ ಇಲ್ಲ. ಡೆವಲಪ್ ಮಾಡಿದ್ರು ಅವರು? ಇಲ್ಲ, ಮಾಡಿಲ್ಲ. ಇರಾಕ್ ಮೇಲೆ ದಾಳಿ ಮಾಡಿದ್ರು. ಈಗ ಕೂಡ ಒಳ್ಳೆ ಅಸ್ತಿತ್ವ ಬಂದಿರೋ ಸರ್ಕಾರ ಇಲ್ಲ ಅಲ್ಲಿ, ಒಳ್ಳೆ ಸರ್ಕಾರ ಇಲ್ಲ ಅಲ್ಲಿ. ಅಲ್ಲಿ ಎಣ್ಣೆ ಇದೆ, ದೇವ್ರು ಕೊಟ್ಟಂಗೆ ಒಳ್ಳೆ ಮೈನಿಂಗ್ಸ್ ಇದೆ, ಎಲ್ಲ ಇದೆ. ಆ ಜನಗಳಿಗೆ ಸುಖ ಇಲ್ಲ. ಮತ್ತೆ ಅಫ್ಘಾನಿಸ್ತಾನ ಆಯ್ತು, ಇರಾಕ್ ಆಯ್ತು, ಲಿಬಿಯಾ ಆಯ್ತು, ಸಿರಿಯಾ ಮೇಲೆ ದಾಳಿ ಮಾಡಿದ್ರು. ಯಾವ ಒಳ್ಳೆ ಸರ್ಕಾರ ಮಾಡ್ತಾರೆ ಸರ್ ಅಮೆರಿಕಾದವರು? ಅವನ್ನ ತೆಗೆದ್ಬಿಟ್ಟು ಅವಕ್ಕಿನ್ನ ಉತ್ತಮ ಮಾಡಿದಾರ? ಅವ್ರ ಮನಸ್ಥಿತಿ ಒಂದೇ, ಆ ರಾಷ್ಟ್ರಗಳ ಮೇಲೆ ಹಲ್ಲೆ ಮಾಡಬೇಕು, ದಾಳಿ ಮಾಡಬೇಕು, ಆ ತೈಲ, ಅಲ್ಲಿರ್ತಕ್ಕಂಥ ನೈಸರ್ಗಿಕ ಮೈನಿಂಗ್ಗಳನ್ನ, ಗಣಿಗಳನ್ನ ದೋಚ್ಕೊಂಡು ಹೋಗ್ಬೇಕು ನಮ್ಮ ದೇಶಕ್ಕೆ. ಅಲ್ಲಿವರು ಇದವ್ರು ಬಡ್ರು ಆಗ್ಬಿಡ್ಲಿ, ಪರವಾಗಿಲ್ಲ, ಅವ್ರಿಗೇನು ತೊಂದರೆ ಇಲ್ಲ. ಆ ಮನಸ್ಥಿತಿ ಅವರು.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೊಹಮ್ಮದ್ ಜಮಾ ಅವರೇ, ಇಷ್ಟೊತ್ತು ಮಾತಾಡಿದ್ದಕ್ಕೆ. ಒಟ್ಟಾರೆ ಏನು ಇರಾನ್ ಆಡಳಿತ ಇರ್ಬೋದು, ಅಲ್ಲಿ ಏನು ಕ್ರಾಂತಿ ಆಗಿದ್ದು, ಇದೆಲ್ಲದ್ರ ಬಗ್ಗೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಒಳ್ಳೆ ಸರ್. ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ ಯು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.